ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವರ್ಷ ಪೂರ್ತಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿ, ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಕೋಚಿಂಗ್ಗೆ ಸುರಿದ ಪೋಷಕರು. ಆದರೆ ಪರೀಕ್ಷೆಯ ದಿನ ಮುಗಿದು ಫಲಿತಾಂಶ ಬರುವ ಹೊತ್ತಿಗೆ ಪೇಪರ್ ಲೀಕ್ ಸುದ್ದಿ, ತಾಂತ್ರಿಕ ಲೋಪಗಳ ಆರೋಪ, ಕೋರ್ಟ್ ಮೆಟ್ಟಿಲೇರಿದ ಕೌನ್ಸೆಲಿಂಗ್ ಗೊಂದಲಗಳು. ಹೌದು, ಇಷ್ಟೆಲ್ಲ ಅನುಭವಿಸಿದ ಮೇಲೆ ವೈದ್ಯರಾಗುವ ಕನಸು ಕಾಣುತ್ತಿರುವ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಏಳುತ್ತಿರುವ ಒಂದೇ ಒಂದು ಪ್ರಶ್ನೆ, ಈ ನೀಟ್ ಪರೀಕ್ಷೆ ನಮಗೆ ಬೇಕಿತ್ತಾ? ಈಗ ಕರ್ನಾಟಕದಲ್ಲಿ ಮತ್ತೆ ಸದ್ದು ಮಾಡುತ್ತಿದೆ ಹಳೆಯ ದ್ವಂದ್ವ. ವೈದ್ಯಕೀಯ ಶಿಕ್ಷಣಕ್ಕೆ ರಾಜ್ಯದ ಸಿಇಟಿ ವ್ಯವಸ್ಥೆಯೇ ಸೂಕ್ತವಾ ಅಥವಾ ದೇಶಾದ್ಯಂತ ಇರುವ ನೀಟ್ ಮುಂದುವರಿಯಬೇಕಾ? ಬನ್ನಿ, ಈ ವಿಷಯದ ಸತ್ಯಾಸತ್ಯತೆಯನ್ನು ಬಿಡಿಸಿ ನೋಡೋಣ. 2016ಕ್ಕೂ ಮುನ್ನ ಕರ್ನಾಟಕದಲ್ಲಿ ವೈದ್ಯಕೀಯ ಸೀಟುಗಳ ಹಂಚಿಕೆ ಸುಸೂತ್ರವಾಗಿ, ಪಾರದರ್ಶಕವಾಗಿ ಕೆಇಎ ನಡೆಸುತ್ತಿದ್ದ ಸಿಇಟಿ ಪರೀಕ್ಷೆಯ ಮೂಲಕವೇ ನಡೆಯುತ್ತಿತ್ತು. ಆದರೆ ಒಂದೇ ದೇಶ ಒಂದೇ ಪರೀಕ್ಷೆ ಎಂಬ ಉದ್ದೇಶದಿಂದ ಬಂದ ನೀಟ್ ಇಂದು ಸಾಲು ಸಾಲು ವಿವಾದಗಳಲ್ಲಿ ಸಿಲುಕಿದೆ. ಪೇಪರ್ ಸೋರಿಕೆ, ಗ್ರೇಸ್ ಅಂಕಗಳ ಗೊಂದಲ ಮತ್ತು ಪರೀಕ್ಷಾ ಮಂಡಳಿಗಳ ಜವಾಬ್ದಾರಿ ರಹಿತ ನಡವಳಿಕೆಯಿಂದ ವಿದ್ಯಾರ್ಥಿಗಳು ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ. ಇದರ ಜೊತೆಗೆ ಮತ್ತೊಂದು ದೊಡ್ಡ ದೂರು ಏನಂದ್ರೆ, ಖಾಸಗಿ ಕೋಚಿಂಗ್ ಸೆಂಟರ್ಗಳಿಗೆ ಲಕ್ಷಾಂತರ ರೂಪಾಯಿ ನೀಡಲು ಸಾಧ್ಯವಾಗದ ಗ್ರಾಮೀಣ ಹಾಗೂ ರಾಜ್ಯ ಪಠ್ಯಕ್ರಮದ ಬಡ ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆ ಅಸಾಧ್ಯದ ಬೆಟ್ಟವಾಗಿ ಪರಿಣಮಿಸುತ್ತಿದೆಯಾ ಎಂಬ ದೊಡ್ಡ ಪ್ರಶ್ನೆ ಎದ್ದಿದೆ. ಇನ್ನೊಂದೆಡೆ ಕರ್ನಾಟಕದ ಸಿಇಟಿ ಮಾದರಿಗೆ ಬೆಂಬಲ ಹೆಚ್ಚಾಗಲು ಬಲವಾದ ಕಾರಣಗಳಿವೆ. ಕೆಇಎ ನಡೆಸುವ ಸಿಇಟಿ ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ನಂತಹ ದೊಡ್ಡ ಅಕ್ರಮಗಳು ನಡೆದ ಉದಾಹರಣೆಗಳೇ ಇಲ್ಲ ಎನ್ನಬಹುದು. ರಾಜ್ಯದ ಪಠ್ಯಕ್ರಮಕ್ಕೆ ಹಾಗೂ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡುವುದರ ಜೊತೆಗೆ ಸಮಯಕ್ಕೆ ಸರಿಯಾಗಿ ಪ್ರವೇಶಾತಿ ಪ್ರಕ್ರಿಯೆ ಮುಗಿಯುತ್ತಿತ್ತು. ಆದರೆ ಇನ್ನೂ ಸವಾಲುಗಳಿಲ್ಲ ಎಂದಲ್ಲ. ರಾಷ್ಟ್ರ ಮಟ್ಟದಲ್ಲಿ ಒಂದೇ ಅರ್ಹತಾ ಮಾನದಂಡ ಇರಬೇಕು, ಬೇರೆ ಬೇರೆ ರಾಜ್ಯಗಳ ಪರೀಕ್ಷೆಗಳನ್ನು ಬರೆಯುವ ಅಲೆದಾಟ ತಪ್ಪಬೇಕು ಎನ್ನುವುದು ನೀಟ್ ಬೆಂಬಲಿಸುವವರ ಪ್ರಮುಖ ವಾದ. ಒಂದೆಡೆ ರಾಷ್ಟ್ರೀಯ ಮಟ್ಟದ ಸಮಾನತೆಯ ಭರವಸೆ ನೀಡುವ, ಆದರೆ ಗೊಂದಲಗಳಿಂದ ಕೂಡಿದ ನೀಟ್. ಇನ್ನೊಂದೆಡೆ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಹತ್ತಿರವಾದ, ಪಾರದರ್ಶಕ ಇತಿಹಾಸವಿರುವ ರಾಜ್ಯದ ಸಿಇಟಿ. ಶಿಕ್ಷಣ ಮತ್ತು ಆರೋಗ್ಯ ಎಂಬುದು ಪ್ರತಿಯೊಬ್ಬರ ಹಕ್ಕು. ಆದರೆ ಈ ವ್ಯವಸ್ಥೆಯಲ್ಲಿ ಅಂತಿಮವಾಗಿ ಗೆಲ್ಲಬೇಕಿರೋದು ವಿದ್ಯಾರ್ಥಿಯ ಪ್ರತಿಭೆಯೇ ಹೊರತು ಪರೀಕ್ಷಾ ಮಂಡಳಿಗಳ ಅಡಚಣೆಗಳಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕೆ ಯಾವುದು ಸೂಕ್ತ? ಕೇಂದ್ರದ ನೀಟ್ ಪರೀಕ್ಷೆಯೇ ಮುಂದುವರಿಯಬೇಕಾ ಅಥವಾ ನಮ್ಮ ರಾಜ್ಯದ ಸಿಇಟಿ ವ್ಯವಸ್ಥೆಗೆ ಮರಳುವುದು ಸೂಕ್ತವೇ? ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವ ಮೂಲಕ ವಿಚಾರಗಳ ಕ್ರಾಂತಿಯನ್ನು ಮುಂದುವರಿಸಿ. ಹಾಗೆ ನಿಮ್ಮ ಖಡಕ್ ಅಭಿಪ್ರಾಯವನ್ನು ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೆ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಜವಾದ ಸುದ್ದಿಗಳ ಕ್ರಾಂತಿಕಾರಿ ಧ್ವನಿಗೆ ಬೆಂಬಲ ನೀಡಲು ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನೋಡುತ್ತೀರಿ ಕ್ರಾಂತಿ ಕಿಡಿ ಕನ್ನಡ ಸುದ್ದಿವಾಹಿನಿ.